ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಏನೇನು ಶುಭ ಮತ್ತು ಅಶುಭ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬಂಥ ವಿಷಯಗಳನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಹಾಗೆ ಗ್ರಹಸ್ಥಿತಿ ಹೇಗಿದೆಯಪ್ಪ ಈ ಒಂದು ಮೇ ತಿಂಗಳಲ್ಲಿ ಅಂತಂದರೆ, ರಾಶಿಯಲ್ಲಿ ಕುಜ, ಸ್ವಕ್ಷೇತ್ರಗತನಾದಂಥ ಕುಜ, ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ, ರಾಶಿಯಾಧಿಪತಿ ಕುಜ. ಹಾಗೆ ರವಿ ಬುಧರು 2ನೇ ರಾಶಿಯಲ್ಲಿದ್ದಾರೆ. ನೋಡಿ, 11:05 ನಿಮ್ಮ ರಾಶಿಗೆ ಕುಜ ಬರ್ತಾನೆ. ಹಾಗೆ 14:05 ವಿಶೇಷವಾಗಿ ಬುಧನೂ ಕೂಡ ವೃಷಭ ರಾಶಿಗೆ ಬರ್ತಾನೆ. ಹಾಗಾಗಿ ಬುಧ ಮತ್ತು ರವಿ 2ನೇ ರಾಶಿಯಲ್ಲಿ. ಹಾಗೆ ತೃತೀಯ ರಾಶಿಯಲ್ಲಿ ಗುರು ಶುಕ್ರರು ಎರಡೂ ಗ್ರಹಗಳು ಕೂಡ ಭಾಗ್ಯಕ್ಕೆ ದೃಷ್ಟಿ ಇದೆ, ಅದು ಬಹಳ ಒಳ್ಳೆಯದಾದಂಥದ್ದು. ಅನಂತರ ಪಂಚಮ ರಾಶಿಯಲ್ಲಿ ಕೇತು, 12ನೇ ರಾಶಿಯಲ್ಲಿ ಶನೇಶ್ವರನು, 11ನೇ ರಾಶಿಯಲ್ಲಿ ರಾಹು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಯಾಕಂದರೆ ಬಹಳ ಮುಖ್ಯವಾಗಿ ಗ್ರಹಸ್ಥಿತಿಗಳನ್ನು ನಾವು ಗೋಚಾರದಲ್ಲಿ ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಇನ್ನು ಇದು ವೈಶಾಖ ಮಾಸ ಆದದ್ರಿಂದ ಭಾಳಷ್ಟು ಹಬ್ಬ ಹರಿದಿನಗಳೇ ಇದೆ. 1ನೇ ತಾರೀಕಿಗೆ ಬುದ್ಧ ಪೌರ್ಣಿಮಾ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 11ನೇ ತಾರೀಕಿಗೆ ಹನುಮತ್ ಜಯಂತಿ, 13ನೇ ತಾರೀಕಿಗೆ ಸರ್ವೇಷಾಂ ಏಕಾದಶಿ, 15ನೇ ತಾರೀಕಿಗೆ ಹರಿಪದ ಪುಣ್ಯಕಾಲ. ವಿಶೇಷವಾಗಿ ವೃಷಭ ಸಂಕ್ರಾಂತಿಯೂ ಕೂಡ ಇದೆ. ಹಾಗೆ 16ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆ ಹೇಳುವಂಥದ್ದಿದೆ. ಅನಂತರ 18ನೇ ತಾರೀಕಿಗೆ ಚಂದ್ರ ದರ್ಶನ, 27 ಸರ್ವೇಷಾಂ ಏಕಾದಶಿ, ಹಾಗೆ 30ನೇ ತಾರೀಕಿಗೆ ಮತ್ತೆ ಪುನಃ ಹುಣ್ಣಿಮೆಯೂ ಕೂಡ ಇದೆ. ಹಾಗೆ ಒಂದು ವೈಶಾಖ ಮಾಸ ಮತ್ತು ಅಧಿಕ ಜ್ಯೇಷ್ಠ ಮಾಸ ಹೇಳುವಂಥದ್ದು ಕೂಡ 17ನೇ ತಾರೀಕು ಅನಂತರದಲ್ಲಿ ಆರಂಭವಾಗುತ್ತೆ. ಅಧಿಕ ಮಾಸದ ಆಚರಣೆಯನ್ನು ಕೂಡ ಕೆಲವೊಂದಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಒಟ್ಟಿನಲ್ಲಿ 17ನೇ ತಾರೀಕು ಪೂರ್ವದಲ್ಲಿ ಏನಿದೆಯಲ್ವ, ಅದು ಬಹಳ ಶುದ್ಧವಾದಂಥದ್ದು ವೈಶಾಖ ಮಾಸ. ಹಬ್ಬ ಹರಿದಿನಗಳು, ದೇವತಾ ಪೂಜೆ, ಆರಾಧನೆ, ಏನೇನು ಶುಭ ಮತ್ತು ಅಶುಭ ಇದೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳೋಣ. ನೋಡಿ, ನಿಮಗೆ ಮೇಷರಾಶಿಯವರಿಗೆ ಗೊತ್ತಿದೆ, ಸಾಡೆ ಸಾತ್ ಶನಿ ಇದೆ, ಒದ್ದಾಟ ಇದೆ, ಒಂದು ಹಂತಕ್ಕೆ ಹಾವು ಸಾಯುವುದಿಲ್ಲ, ಕೋಲು ಮುರಿಯುವುದಿಲ್ಲ, ಅಂತಹ ಒಂದು ಹಂತಕ್ಕೆ ಅಂತಹ ಒಂದು ಕಷ್ಟವೋ ಈ ಕಡೆ, ಹಾಗಂತೇಳಿ ತೀರಾ ಕಷ್ಟವೂ ಇಲ್ಲ, ತೀರಾ ಲಾಭ ಆಗ್ತಾ ಇದೆಯೋ ಅಂಥೇಳಿ ತೀರಾ ಲಾಭವೂ ಇಲ್ಲ, ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಿ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ರಾಶಿಯಲ್ಲಿ ಕುಜ ಬಂದು ಕೂತಿದ್ದಾನೆ. ಹಾಗಾಗಿ ಕುಜನಿಂದ ಬಹಳ ಒಂದು ಉತ್ತಮವಾದಂಥ ಚಿಂತನೆ ಮಾಡಬೇಕು. ರಾಶ್ಯಾಧಿಪತಿ ರಾಶಿಯಲ್ಲಿದ್ದಾಗ ಕುಜನು ಒಂದು ಹಂತಕ್ಕೆ ಶಕ್ತಿಯನ್ನು ಕೊಡ್ತಾನೆ, ಬಾಹುಬಲವನ್ನು ಕೊಡ್ತಾನೆ, ಮನಸ್ಸಿನ ದೃಢವಾದಂಥ ಒಂದು ಶಕ್ತಿಯನ್ನು ಕುಜ ಅನುಗ್ರಹ ಮಾಡ್ತಾನೆ. ಎಷ್ಟೋ ಸಲ ಮನಸ್ಸೇ ವೀಕ್ ಆಗಿರುತ್ತೆ, ಎಲ್ಲ ಕೆಲಸ ಕಾರ್ಯಗಳಾಗತ್ತೆ ಅನಿಸುತ್ತೆ. ಆದರೂ ಕೂಡ ಮನಸ್ಸು ವೀಕ್ ಆಗಿದ್ದಾಗ ಅಂಥ ಎಲ್ಲ ಕೆಲಸಗಳು ಕೂಡ ಮುನ್ನಡೆಯುವುದಿಲ್ಲ. ಎಲ್ಲ ಹಿನ್ನಡೆಯಾಗಿ, ಕಿರಿಕಿರಿಯಾಗಿ, ಚಿಂತೆಯಾಗಿ, ಹೀಗೆ ಒಂದಲ್ಲ ಒಂದು ಒದ್ದಾಟದ ಕಡೆಗೆ ಇರುವಂತಹ ಒಂದು ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಕುಜನು, ರಾಶಿಯಲ್ಲಿರುವಂತಹ ಕುಜನು ಒಂದು ಹಂತಕ್ಕೆ ಮಾನಸಿಕವಾದಂಥ ದೃಢವಾದಂಥ ಶಕ್ತಿಯನ್ನು, ಮಾನಸಿಕವಾದಂಥ ಅನುಗ್ರಹಗಳನ್ನು ಕುಜನು ನೀಡುತ್ತಾನೆ. ಇನ್ನು ಬಹಳ ಮುಖ್ಯವಾಗಿ ಬುಧಾದಿತ್ಯ ಯೋಗ ಹೇಳುವಂಥದ್ದು ಕೂಡ ಆಗಿದೆ. ಸ್ವಲ್ಪ ಗೌರ್ಮೆಂಟಿನ ಅಧಿಕಾರಿ ವರ್ಗದವರಿಗೆ ಅಥವಾ ರಾಜಕೀಯ ವ್ಯಕ್ತಿಗಳಿಗೆ, ಇಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಮುನ್ನಡೆ ಸಿಗುವಂಥ ಚಾನ್ಸಸ್ಸು, ಏನೋ ಒಂದು ಹಂತಕ್ಕೆ ನಿಮ್ಮ ಹಂತದಕ್ಕಿಂತ ಮೇಲೆ ಹಂತಕ್ಕೆ ಅವಕಾಶಗಳು, ಮತ್ತು ಇರುವಂತಹ ಕಷ್ಟ ಕೋಟಲೆಗಳು ಅಂತಲೇ ಹೇಳ್ತೇವೆಯಲ್ಲ, ಅದೆಲ್ಲ ಸ್ವಲ್ಪ ಪರಿಹಾರ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಅಭಿವೃದ್ಧಿ ಆಗುವಂತಹ ಚಾನ್ಸಸ್ಸನ್ನು ಕೂಡ ನಾವು ಕಾಣಬಹುದು. ಹಾಗೆ ಒಂದೊಂದೇ ಭಾಗವನ್ನು ವಿಚಾರ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಹಣಕಾಸಿನ ವ್ಯವಸ್ಥೆ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಧನಸ್ಥಾನದಲ್ಲಿ ಬುಧ ಮತ್ತು ರವಿ ಎರಡೂ ಗ್ರಹಗಳಿದ್ದಾರೆ. ಹಾಗಾಗಿ ಆರ್ಥಿಕವಾದಂತಹ ಸುದೃಢವಾದಂಥ ಅವಕಾಶಗಳಾಗುತ್ತೆ. ಹಂತವಾಗಿ ಬೆಳವಣಿಗೆಗಳು ಬರಬಹುದು. ಒಂದು ಕೆಲಸ ತಪ್ಪು ಹೋಗಲಿ, ಒಂದು ಕೆಲಸ ಕಿರಿಕಿರಿ ಆಗಲಿ, ಅಥವಾ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದರೆ, ಆದರೆ ಇನ್ನೊಂದು ಕೆಲಸ ಅದರ ಜೊತೆಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ, ಇನ್ನೊಂದು ಕೆಲಸವೂ ಕೂಡ ಬಂದು ಸಿಗುತ್ತದೆ. ಹಾಗಾಗಿ ಒಂದು ಹಂತಕ್ಕೆ ಬೆಳವಣಿಗೆಯ ಅವಕಾಶಗಳನ್ನು ನೀವು ಕಾಣುವಂಥ ಸಾಧ್ಯತೆಗಳಿದೆ. ಆರ್ಥಿಕವಾದಂತಹ ಒಂದು ಮುನ್ನುಡಿ ಅಭಿವೃದ್ಧಿಯೇ ಇದೆ ನಿಮಗೆ.
ಸಾಲ ಇದೆ ಇಲ್ಲ ಅಂತಲ್ಲ, ಸಾಲ ತೀರಿಸದೆ ಕೆಲವೊಂದು ಕಡೆ ಮೂಲಗಳು ಕೂಡ ಆಗುತ್ತೆ. ಹಣಕಾಸಿಗೆ ತಕ್ಕ ಮಟ್ಟಿಗೆ ಈ ತಿಂಗಳಲ್ಲಿ ಇಲ್ಲಪ್ಪ ನನ್ನ ತುಂಬ ಟೈಟ್ ಆಗೋಯಿತು, ತುಂಬ ಖರ್ಚಾಗೋಯಿತು, ಈ ತಿಂಗಳ ಏನು ಮಾಡಬೇಕು ಹೇಳುವಂಥದ್ದಿಲ್ಲ. ಎಲ್ಲೋ ಒಂದು ಕಡೆಗೆ ಆರ್ಥಿಕವಾದಂಥ ಅನುಕೂಲತೆಗಳನ್ನು ಕೂಡ ಈ ತಿಂಗಳಲ್ಲಿ ಕಾಣುವಂತಹ ಚಾನ್ಸಸ್ ಇದೆ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಶರೀರ ನೋಡಿ, ಶರೀರದಲ್ಲಿ ಒಂದು ಹಂತಕ್ಕೆ ಮೊಣಕಾಲು ನೋವು ಬರುವಂಥದ್ದು, ಅಥವಾ ಕತ್ತಲ್ಲೇನಾದ್ರು ನೋವು ಬರುವಂಥದ್ದು, ಅಥವಾ ಹಿಂದೆ ಬ್ಯಾಕ್ ಪೇನ್ ಬರುವಂಥದ್ದು, ಹೀಗೆಲ್ಲ ಆಗ್ತಾ ಇರ್ತದೆ. ಅಂತಹ ಒಂದು ವ್ಯವಸ್ಥೆ ಇದ್ದಾಗೂ ಕೂಡ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಸ್ವಲ್ಪ ಧ್ಯಾನ ಯೋಗ ಮಾಡಿ, ಮತ್ತು ನಿಮ್ಮ ಹಿರಿಯರು, ನಿಮ್ಮ ಗುರುಗಳು, ನಿಮ್ಮ ಆತ್ಮೀಯರ ಬಗ್ಗೆ ಒಂದು ಒಳ್ಳೆ ರೀತಿಯಾದಂಥ ಚಿಂತನೆ ಮಾಡಿದಾಗ ಶರೀರದಲ್ಲಿ ಏನೋ ಒಂದು ಎನರ್ಜಿಗಳು ಉಂಟಾಗಿ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಶಾರೀರಿಕವಾಗೂ ಕೂಡ ಎಲ್ಲೋ ಒಂದು ದೃಢವಾದಂಥ ಅವಕಾಶಗಳನ್ನು ಕೂಡ ಕಾಣುವಂಥ ಸಾಧ್ಯತೆಗಳಿದೆ. ಇನ್ನು ಕುಟುಂಬ ಸ್ಥಾನ ನೋಡಿ, ಕುಟುಂಬ ಸ್ಥಾನ ಅಂದ ತಕ್ಷಣವೇ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಅನಾರೋಗ್ಯಗಳು, ಸ್ವಲ್ಪ ಚಿಂತೆ ಇತ್ಯಾದಿಗಳು ಬರ್ತಾ ಇದೆ. ಹಾಗಾಗಿ ಅದು ಸ್ವಲ್ಪ ನೀವು ಬಹಳಷ್ಟು ಚಿಕಿತ್ಸೆಗಳ ಕಡೆಗೆ ಹೋಗುವಂಥ ಚಾನ್ಸಸ್ ಆಗುತ್ತೆ. ಸ್ವಲ್ಪ ಅನುಕೂಲ ಆದ ಹಾಗೆ ಕಾಣಿಸುತ್ತೆ, ಮತ್ತು ಅಪೋಸಿಟ್ ಹೊಡಿತಾ ಇರ್ತದೆ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಸ್ವಲ್ಪ ಪ್ರಯಾಣ ಯೋಗ, ಆ ಕಡೆ ಈ ಕಡೆ ಸುತ್ತಾಡುವಂಥದ್ದು, ಅನಂತಕ್ಕೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಅಥವಾ ಎಲ್ಲೋ ಒಂದು ಶುಭವಾದಂಥ ವಾತಾವರಣಗಳು ಸಿಗುವಂತಹ ಚಾನ್ಸಸ್ ಇದೆ. ಹಾಗಾಗಿ ಬಹಳಷ್ಟು ಎಷ್ಟೋ ಜನ ಎಲ್ಲವನ್ನು ಕೂಡ ಇಡೀ ಜೀವನದ ಸಮಯವನ್ನು ಸಂಪಾದನೆಗೋಸ್ಕರವಾಗಿ ಮೀಸಲಿಟ್ಟು ಬಿಡ್ತಾರೆ. ಅದರದ್ದು ಯಾರಿಗೆ ಅಂತ ಹೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ. ಹಾಗಾಗಿ ನಾವು ನಮ್ಮ ಜೀವನಕ್ಕೆ ಏನು ಬೇಕೋ ಅಂತಹದ್ದನ್ನು ಕೂಡ ಒಂದು ಮಾನಸಿಕವಾದಂಥ ತೃಪ್ತಿಗೆ, ಒಳ್ಳೆ ಕೆಲಸ ಮಾಡದೆ ಹೇಳುವಂತಹ ಅನುಕೂಲತೆಗಳಿಗೆ ಸ್ವಲ್ಪ ಖರ್ಚು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಇವಾಗ ತನಕ ರಜೆ ಇದೆ, ಮೇ ತಿಂಗಳು ಅಂತಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳ ರಜೆ ಇರುತ್ತೆ, ಕೆಲಸ ಕಾರ್ಯಗಳ ರಜೆ ಇರುತ್ತೆ. ಹಾಗಾಗಿ ಒಂದು ಸಾರ್ಥಕತೆಯ ಜೀವನದ ಕಡೆಗೂ ಕೂಡ ಒಂದು ಹೆಜ್ಜೆ ಇಡುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಬಹಳ ಉತ್ತಮವಾದದ್ದು. ಹಾಗಾಗಿ ಪ್ರಯಾಣ ಯೋಗಗಳನ್ನು ಬಹಳ ಮುಖ್ಯವಾಗಿ ಕಾಣಬಹುದು. ಕೆಲವೊಂದು ಕಡೆ ಹೋಗುವಂಥದ್ದು, ಪ್ರಯಾಣ ಮಾಡುವಂಥದ್ದು, ಇಂಥದ್ದು ಭಾಳ ಖುಷಿ ಮನಸ್ಸಿಗೂ ಕೂಡ ಕೊಡುತ್ತದೆ. ಎಷ್ಟೋ ಸಲ ಒಂದೇ ಕಡೆ ಕೂತು ಕೆಲಸ ಮಾಡಿ ಬೇಜಾರು ಬಂದಿರುತ್ತೆ. ಅಂಥ ವ್ಯಕ್ತಿಗಳು ಹೊರಗಡೆ ಹೋಗುವುದರಿಂದ ಸುಖ ಸಂತೋಷವೂ ಕೂಡ ಆಗುವಂಥ ಚಾನ್ಸಸ್ ಇದೆ. ಪ್ರಯಾಣ ಯೋಗ ಬಹಳ ಮಟ್ಟಿಗೆ ಈ ತಿಂಗಳಲ್ಲಿ ಹೇಳಬಹುದು. ಹಾಗೆ ಅನಂತರದಲ್ಲಿ ವಾಹನದಿಂದ ಅನುಕೂಲ ನೋಡಿ, ಹಳೆ ವಾಹನ ಇದ್ದರೆ ಏನಾದರೂ ಸ್ವಲ್ಪ ಚೇಂಜ್ ಮಾಡೋದು, ಬದಲಾವಣೆ ಮಾಡುವಂಥದ್ದು, ಅಥವಾ ವಾಹನ ಇದ್ದರೆ ಎಷ್ಟೋ ತಿಂಗಳಾಯಿತು ಸರ್ವಿಸಿಗೆ ಕೊಡಲಿಕ್ಕಾಗಿಲ್ಲ ಅಂತಂದರೆ ಸರ್ವಿಸ್ ಕೊಡುವಂಥದ್ದು, ಅದಕ್ಕೆ ಸಣ್ಣ ಪುಟ್ಟ ಅದಕ್ಕೇನಾದರೂ ಪಾರ್ಟ್ಸನ್ನು ಹಾಕುವಂಥದ್ದು, ಹೀಗೆ ಸ್ವಲ್ಪ ವಾಹನದಿಂದ ಸ್ವಲ್ಪ ಖುಷಿ ಸಂತೋಷಗಳು ಸಿಗುವಂಥ ಚಾನ್ಸಸ್ ಇದೆ. ನೂತನವಾದಂಥ ವಾಹನ ಖರೀದಿ ಮಾಡಬೇಕು ಅಂತಂದರೆ ಇದು ವೈಶಾಖ ಮಾಸ ಆದ್ದರಿಂದ ಪ್ರಯತ್ನ ಮಾಡಿ, ಅದಕ್ಕೂ ಕೂಡ ಸಫಲವಾಗುವಂಥ ಅವಕಾಶಗಳಿದ್ದಾವೆ. ವಾಹನದಿಂದನೂ ಕೂಡ ಸೌಖ್ಯವನ್ನು ಕಾಣಬಹುದು. ಇನ್ನು ಬಹಳ ಮುಖ್ಯವಾಗಿ ಮನೆ ಅಥವಾ ಸೈಟು ತೆಗೆದುಕೊಳ್ಬೇಕು ಅಂಥೇಳಿ ಬಹಳ ಜನ ಯೋಚನೆ ಮಾಡ್ತಾ ಇರ್ತೀರಿ. ಅಂತಹ ವ್ಯಕ್ತಿಗಳಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಭೂಮಿಯ ಅನುಕೂಲತೆಗಳು, ಅಥವಾ 3 ತಿಂಗಳ ಹಿಂದೆ ದುಡ್ಡು ಕೊಟ್ಟಿದ್ದರೆ ಅದೇನೋ ಒಂದು ಸ್ವಲ್ಪ ಲೋನ್ಗಿನ ಅಪ್ರೂವಲ್ ಆಗಿ ರಿಜಿಸ್ಟರ್ ಮಾಡಿಕೊಳ್ಳುವಂಥ ಅವಕಾಶಗಳು, ಅಥವಾ ಮನೆ ಕಟ್ಟಾಗಿದೆ ಅಂತಂದರೆ ಗೃಹ ಪ್ರವೇಶ ಮಾಡಲಿಕ್ಕೆ ಮುಂದಿನ ಹಂತ ಬರುವಂತಹ ಚಾನ್ಸಸ್ಸು. ಹೀಗೆ ಸಾಡೆ ಸಾತ್ ಶನಿ ಬಂದಾಗ ಕೆಲವು ಜನಕ್ಕೆ ತುಂಬ ಒತ್ತಡಗಳು ಬರ್ತಾ ಇದೆ. ಆದರೂ ಕೆಲವು ಜನಕ್ಕೆ ಯಾವ್ಯಾವುದೋ ಆಗದೇ ಇರುವಂಥ ಕೆಲಸಗಳೆಲ್ಲ ಆಗ್ತಾ ಇದೆ. ಲಿಟಿಗೇಷನು, ಕಿರಿಕಿರಿ ಇರುವಂತಹ ಭೂಮಿ ವ್ಯಾಪಾರ ವ್ಯವಹಾರಗಳು, ಪ್ರಾಪರ್ಟಿಗಳೆಲ್ಲ ಪರಿಹಾರ ಆಗುವಂಥದ್ದು, ಹೀಗೆ ಇದನ್ನು ಕೂಡ ನಾವು ಕಾಣುತ್ತೇವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಭೂಮಿಯಿಂದ ಅನುಕೂಲತೆಗಳನ್ನು ಕೂಡ ಕಾಣಬಹುದು. ಮತ್ತು ಈ ತಿಂಗಳಲ್ಲಿ ಧಾರ್ಮಿಕವಾದಂತಹ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸುವಂಥದ್ದು, ನೀವೇ ಪ್ರತ್ಯಕ್ಷವಾಗಿ ಧರ್ಮದ ಆಚರಣೆಯನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡುವಂಥದ್ದು, ಮತ್ತು ದಾನ, ದೇವರ ಪೂಜೆ, ಅನುಷ್ಠಾನಗಳ ಬಗ್ಗೆ ಜಾಸ್ತಿ ಗಮನ ಕೊಡುವಂಥದ್ದು. ನೋಡಿ, ಗುರು ಶುಕ್ರರು ಭಾಗ್ಯರಾಶಿಯನ್ನು ನೋಡಲ್ಪಟ್ಟಿದ್ದಾರೆ. ಒಂದಂತಕ್ಕೆ ನೀವು ಮಾಡುವಂತಹ ಒಳ್ಳೆಯ ಕೆಲಸ ಏನಿದೆಯೋ, ಒಳ್ಳೆಯ ರೀತಿಯಾದಂಥ ಪ್ರಯತ್ನಗಳಿದೆಯೋ ಅದೆಲ್ಲ ಸಫಲವಾಗುವಂಥ ಅವಕಾಶಗಳಾಗುತ್ತೆ. ಇಲ್ಲ ಅಂತ ಆದರೆ ತುಂಬ ಒತ್ತಡ, ತುಂಬ ಚಿಂತೆ ಇರುತ್ತೆ. ಆದರೆ ಮಾಡುವಂಥ ಧರ್ಮದ ಕೆಲಸ, ದೇವ್ರ ಕೆಲಸ ಆಡುವಂಥದ್ದು ಯಾವುದೋ ಒಂದು ಸಮಯದಲ್ಲಿ ಬಹಳ ಉತ್ತಮವಾದಂಥ ಫಲಗಳನ್ನು ಕೂಡ ನೀಡುವಂಥ ಸಾಧ್ಯತೆಗಳಿದೆ. ಇನ್ನು ಸಣ್ಣ ಪುಟ್ಟ ರೋಗ ರುಜಿನಗಳು ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ ಸಣ್ಣ ಪುಟ್ಟದೇನಾದರೂ ಒಂದು ಬರಬಹುದು. ಸ್ವಲ್ಪ ಏನಾದರೂ ಕಫ, ಥಂಡಿ, ಕೆಮ್ಮಾಗುವಂಥದ್ದು, ಮತ್ತು ಇದ್ದಕ್ಕಿದ್ದ ಹಾಗೆಲ್ಲ ಒಂದು ಪ್ರಯಾಣ ಮಾಡುವಾಗ ಧೂಳಿಂದ ಏನಾದರೂ ಸಮಸ್ಯೆ ಬರುವಂಥದ್ದು, ಹೀಗೆ ಅಂಥ ದೊಡ್ಡ ಮೇಜರ್ ಬರದೇ ಇದ್ದರೂ ಸಣ್ಣ ಪುಟ್ಟ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಇನ್ನು ನೋಡಿ, ವಿವಾಹಾದಿ ಮಂಗಲ ಕಾರ್ಯಗಳು ಯಾರಿಗಾಗಲಿಲ್ಲವೋ ಅವರು ಪ್ರಯತ್ನ ಮಾಡಿ ಖಂಡಿತವಾಗೂ ಈ ತಿಂಗಳಲ್ಲಿ ನೋಡಿ, ಭಾಗ್ಯಕ್ಕೆ ಶುಕ್ರನ ದೃಷ್ಟಿ, ಗುರುವಿನ ದೃಷ್ಟಿ ಇದೆಲ್ಲ ಬಹಳ ಒಳ್ಳೆಯದು. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿ ಒದ್ದಾಡ್ತಾ ಇರ್ತೀರಿ, ಬಿಟ್ಟರೆ ಆ ಪ್ರಯತ್ನದ ಹಾದಿಗಳಲ್ಲಿ ಹಿಂದೆ ಇದ್ದು ಬಿಡ್ತೇವೆ ನಾವು. ಒಂದು ಸಲ ಕೇಳೋದು ಕೊನೆಗೆ ಅದನ್ನು ಬಿಟ್ಟು ಬಿಡ್ತೇವೆ. ನಿರಂತರವಾದಂಥ ಪ್ರಯತ್ನವನ್ನು ಮಾಡಬೇಕು. ಇವಾಗ ಈ ತಿಂಗಳ ನೋಡಿದ್ರೆ ಆಗಲ್ಲ, ಮುಂದಿನ ತಿಂಗಳ ನೋಡಿದ್ರೂ ಆಗಲ್ಲ, ವರ್ಷಗಟ್ಟಲೆ ನೋಡಬೇಕಾಗುತ್ತೆ ವಿವಾಹಕ್ಕೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗಿ, ಅದರಿಂದ ಶುಭವಾದಂಥ ದಾರಿಗಳಾಗಬಹುದು. ಇನ್ನೂ ನೋಡಿ, ಒಂದು 5-6 ಜಾಗ್ರತೆಗಳನ್ನು ಕೂಡ ಈ ತಿಂಗಳಲ್ಲಿ ವಹಿಸಬೇಕು. ಒಂದನೇದಾಗಿ ಏನಪ್ಪ ಅಂತಂದರೆ, ಸಣ್ಣ ಪುಟ್ಟ ಕಳ್ಳತನ ಆಗುವಂಥ ಸಾಧ್ಯತೆಗಳಿದೆ. ಒಂದಿದ್ದಾಗ ಮೊಬೈಲೆಲ್ಲೋ ಕಳೆದು ಹೋಗೋದು, ಪರ್ಸೆಲ್ಲೋ ಕಳೆದು ಹೋಗೋದು, ಗಾಡಿ ಕೀ ಕಳೆದು ಹೋಗೋದು, ಹೀಗೆ
ಹಾಗೆ ಎರಡನೇದಾಗಿ ಬಹಳಷ್ಟು ನಂಬ್ಕೊಂಡಿರ್ತೀರಿ ಅಂತಹ ವ್ಯಕ್ತಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ಮನಸ್ಸಿಗೆ ಹೀಗೆಲ್ಲ ಆಗೋಯ್ತಲ್ಲ ಅಂಥೇಳಿ ಅನ್ನಿಸುವಂತಹ ಚಾನ್ಸಸ್ಸು. ಮೂರನೇದಾಗಿ ಗೌರ್ಮೆಂಟ್ ನೌಕರಲ್ಲಿ ಇರ್ತೀರಿ, ಆದರೂ ಕೂಡ ಕೆಲವೊಂದಷ್ಟು ವಿಷಯ ಏನೋ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದೆ. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ಆರೋಗ್ಯದ ವಿಷಯದಲ್ಲಿ ನೀವು ನಿಮ್ಮ ಜೊತೆಗಿರುವಂಥ ವ್ಯಕ್ತಿಗಳ ವಿಷಯದಲ್ಲಿ ಆರೋಗ್ಯದಲ್ಲಿ ಬಹಳಷ್ಟು ಗಮನ ಕೊಡುವಂಥ ಪ್ರಯತ್ನ ಮಾಡಬೇಕು. ಐದನೇದಾಗಿ ಆದಷ್ಟು ಒಂದೊಂದ್ಸಲ ನೋಡಿ, ನಾವು ಕೆಲವೊಂದು ಸಲ ದೇವ್ರ ಬಗ್ಗೆನೂ ಬೈಕೊಂಡ್ಬಿಡ್ತೇವೆ, ಏನಪ್ಪ ಇಷ್ಟು ಮಾಡ್ತಾ ಇದ್ರು ಏನು ಒಳ್ಳೇದಾಗ್ತಾ ಇಲ್ಲ ಅಂಥೇಳಿ. ಅದು ಖಂಡಿತ ಬಿಟ್ಟುಬಿಡಬೇಕು. ಯಾಕಂದರೆ ಭಗವಂತನು ಎಲ್ಲರಿಗೂ ಕೂಡ ಒಳ್ಳೇದು ಮಾಡುವಂಥ ಒಂದು ಅತೀಂದ್ರಿಯವಾದಂಥ ಒಂದು ಶಕ್ತಿ. ನಮ್ಮ ಕರ್ಮವನ್ನು ನಾವು ಅನುಭವಿಸಲೇಬೇಕು ಅಲ್ವಾ? ಹಾಗಾಗಿ ಸುಕೃತೆ ದುಷ್ಕೃತೆ ಚೈವ, ಒಳ್ಳೆ ರೀತಿಯಾದಂತಹ ಕರ್ಮವನ್ನು ಮಾಡಿದರೆ ಒಳ್ಳೆಯದನ್ನು ಫಲ ಅನುಭವಿಸಬೇಕು, ಕೆಟ್ಟ ರೀತಿಯಾದಂಥ ಕರ್ಮವನ್ನು ಮಾಡಿದರೆ ಕೆಟ್ಟ ರೀತಿಯಾದಂತಹ ಫಲವನ್ನು ಅನುಭವಿಸಬೇಕು. ಅದಕ್ಕೆ ದೇವರು ಗ್ರಹಗಳು ನಮಗೆ ಎದುರುಗಡೆ ಕಾರಣ ಅನಿಸಿದ್ರು ಕೂಡ ಅದೆಲ್ಲ ನಾವು ಅನುಭವಿಸಿಕೊಂಡು ಹೋಗುವಂತಹ ಒಂದು ದಾರಿಗಳಷ್ಟೇ ಬಿಟ್ಟರೆ, ಹಾಗಾಗಿ ಯಾವುದನ್ನು ಕೂಡ ಬೈಕೊಳ್ಳುವಂತಹದ್ದನ್ನು ಬಿಟ್ಟುಬಿಡಿ. ಆದಷ್ಟು ಭಗವಂತನಲ್ಲಿ ಭಾರ ಹಾಕ್ತಾ ನಿಮ್ಮ ಕರ್ತವ್ಯ, ನಿಮ್ಮ ವ್ಯವಸ್ಥೆ, ನಿಮ್ಮ ಪ್ರಯತ್ನವನ್ನು ಒಳ್ಳೆಯ ಥರದಲ್ಲಿ ಮಾಡ್ತಾ ಹೋಗಿ, ಆವಾಗ ಭಗವಂತನು ಅನುಗ್ರಹಿಸ್ತಾನೆ. ಎಷ್ಟೋ ಸಲ ನಾವು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಹೇಳುವುದನ್ನು ಯೋಚನೆ ಮಾಡ್ತೇವೆ ಬಿಟ್ಟರೆ, ನಮ್ಮ ದಾರಿಗಳನ್ನು ಸರಿಯಾಗಿ ನಾವು ಚಿಂತನೆ ಮಾಡೋಣ, ನಮ್ಮ ದಾರಿ ಎಲ್ಲಿ ಹೋಗಬೇಕು ಹೇಳುವಂತಹ ಒಂದು ತೀರ್ಮಾನಗಳೇ ಇರುವುದಿಲ್ಲ ಜೀವನದಲ್ಲಿ. ಹಾಗಾಗಿ ಅಂತಹ ಜೀವನದ ದಾರಿಗಳನ್ನು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಮತ್ತು ಒಂದು ನೋಡಿ, 2-3 ವಿಷಯ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಸಿಗಬಹುದು. ಒಂದು ಮನೆ ಬದಲಾವಣೆ ಆಗುವಂಥದ್ದು, ಇದಕ್ಕಿದ್ದ ಹಾಗೆ ಏನೋ ಒಂದು ಕಡೆಗೆ ದೂರ ಕೆಲಸಕ್ಕೆ ಹೋಗಬೇಕಪ್ಪ, ಏನೋ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂದರೆ ಖಂಡಿತವಾಗೂ ನೀವು ಮನೆ ಬದಲಾವಣೆ ಮಾಡಿ. ಒಂದೇ ಕಡೆ ಕೂತ್ಕೊಂಡಿರುವಂಥದ್ದು ಪ್ರಯತ್ನಗಳು ಬೇಡ. ಹಾಗೆ ಎರಡನೇದಾಗಿ ಇನ್ನೂ ಕೂಡ ಉನ್ನತವಾದಂಥ ಹುದ್ದೆ ಅವಕಾಶ ಸಿಗತ್ತೆ ಅಂತಾದರೆ ಖಂಡಿತವಾಗೂ ಆ ವಿಷಯದಲ್ಲಿ ಪ್ರಯತ್ನ ಮಾಡಿ. ಅವಕಾಶಗಳು ಪುನಃ ಮತ್ತೆ ಸಿಗತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಶನೇಶ್ವರನು ಸ್ವಲ್ಪ ಬದಲಾವಣೆಗಳನ್ನು ಕೂಡ ಕೊಡ್ತಾನೆ. ಕೊಟ್ಟಾಗ ನಾವು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಸುಮ್ಮನೆ ಒಂದೇ ಥರ ಹಾಗೆ ಇರ್ತೇನೆ ಅಂತಂದರೆ ಆಗುವುದಿಲ್ಲ. ಆ ಬದಲಾವಣೆಗಳನ್ನು ಸ್ವೀಕಾರ ಮಾಡುವಂಥ ಪ್ರಯತ್ನಗಳನ್ನು ಕೂಡ ನಾವು ಮಾಡಬೇಕು. ಹಾಗೆ ಅನಂತರದಲ್ಲಿ ನೋಡಿ, ಏನೇನು ಭಾಗ್ಯದ ದೃಷ್ಟಿಯಿಂದ ಅನುಕೂಲ ಆಗಬಹುದು ಅಂತಂದರೆ, ಒಂದನೇದಾಗಿ ಅಡುಗೆ ಕಾಂಟ್ರಾಕ್ಟ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಬಹಳ ಮುಖ್ಯವಾಗಿ ಗಮನಿಸಬೇಕು. ಭಾಗ್ಯಕ್ಕೆ ಗುರುವಿನ ದೃಷ್ಟಿ. ಹಾಗಾಗಿ ಅಡುಗೆ, ಹೋಟೆಲು, ಕ್ಯಾಟ್ರಿಂಗು ಮೊದಲಾದಂತಹ ಮಾಡ್ತಾ ಇರುವಂಥ ವ್ಯಕ್ತಿಗಳು ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಚಾನ್ಸಸ್ ಇದೆ. ಹಾಗೆ ಎರಡನೇದಾಗಿ ಬಹುಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಕನ್ಸ್ಟ್ರಕ್ಷನ್ ಫೀಲ್ಡು, ಭೂಮಿ ವ್ಯಾಪಾರ ವ್ಯವಹಾರ, ರಿಯಲ್ ಎಸ್ಟೇಟು ಇಂಥ ವ್ಯಕ್ತಿಗಳು ಕೂಡ ಈ ತಿಂಗಳಲ್ಲಿ ಏನೋ ಒಂದು ಸ್ವಲ್ಪ ಬದಲಾವಣೆಗಳು, ಅನುಕೂಲತೆಗಳನ್ನು ಕಾಣುವಂಥ ಚಾನ್ಸಸ್ ಇದೆ. ಮತ್ತು ಸ್ಕೂಲು ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಅವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು, ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಸ್ವಲ್ಪ ಸಿದ್ಧಿಯಾಗುವಂಥ ಚಾನ್ಸಸ್ ಇದೆ. ಮತ್ತು ಅಕ್ಕಿ ತರಕಾರಿ ವ್ಯಾಪಾರ ವ್ಯವಹಾರ ಮಾಡೋರು, ಹಣ್ಣು ತರಕಾರಿ ಅಕ್ಕಿ ಇತ್ಯಾದಿಗಳನ್ನು ವ್ಯಾಪಾರ ವ್ಯವಹಾರ ಮಾಡೋರಿಗೂ ಕೂಡ ಏನೋ ಒಂದು ಕಡೆ ಲಾಭಾಂಶ ಆಗುವಂಥದ್ದು, ಸಂತೋಷ ಸಿಗುವಂಥದ್ದು, ಏನೋ ಒಂದು ಬ್ರ್ಯಾಂಚ್ ಮಾಡುವಂಥದ್ದು, ಹೀಗೆ ಏನೋ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರುವಂಥ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ಒಂದು ಹಂತಕ್ಕೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಕೂಡ ಭಗವಂತ ನೀಡ್ತಾನೆ. ನಾವು ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಯಾಕೆ ಮನುಷ್ಯ ಪ್ರಯತ್ನವನ್ನು ನಿರಂತರವಾಗಿ ಬಿಡಬಾರದು. ಮಿಕ್ಕಿದನ್ನೆಲ್ಲ ಭಗವಂತನಲ್ಲಿ ಭಾರ ಹಾಕ್ತಾ ಮುನ್ನಡೀತಾ ಬರಬೇಕು. ಮತ್ತು ಈ ತಿಂಗಳಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಯಾವ ದಿವಸ ಮಾಡಬೇಕಪ್ಪ ಅಂತಂದರೆ, ಒಂದು 11ನೇ ತಾರೀಕು ಚೆನ್ನಾಗಿದೆ ನೋಡಿ. ವಿಶೇಷವಾಗಿ ಹನುಮತ್ ಜಯಂತಿ ಇದೆ, 11ನೇ ತಾರೀಕು ಪೂಜೆ ಪುನಸ್ಕಾರ ಮಾಡಬಹುದು. ಹಾಗೆ 15ನೇ ತಾರೀಕು ಕೂಡ ಮಾಡಲಿಕ್ಕೆ ಅವಕಾಶಗಳಿದೆ. ಸಂಕ್ರಾಂತಿಯೂ ಕೂಡ ಇದೆ. ಆ ದಿವಸ ಸ್ನಾನಾದಿಗಳನ್ನು, ದೇವತಾ ದರ್ಶನಾದಿಗಳನ್ನು ಮಾಡಲಿಕ್ಕೆ ಬಹಳ ಒಳ್ಳೆಯದು ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ನಕ್ಷತ್ರ ಪರಿಹಾರಗಳೇನು? ಒಂದನೇದಾಗಿ ಅಶ್ವಿನಿ ನಕ್ಷತ್ರದವರು ಸಾಧ್ಯ ಆದರೆ 1ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಆ ದಿವಸ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಿ. ಲಲಿತಾ ಸಹಸ್ರನಾಮದಿಂದ ಬಹಳ ಶುಭವಾಗುವಂಥ ಅವಕಾಶಗಳಿದ್ದಾವೆ. ಹಾಗೆ ಭರಣಿ ನಕ್ಷತ್ರದವರು ಸಂಕಷ್ಟರ ಚತುರ್ಥಿ 5ನೇ ತಾರೀಕಿಗಿದೆ. 5ನೇ ತಾರೀಕಿಗೆ ಗಣಪತಿಯನ್ನು ಭಕ್ತಿಯನ್ನು ಬೇಡಿಕೊಳ್ಳಿ. ಮಹಾಗಣಪತಿ ನನಗೆಲ್ಲ ಸಮೃದ್ಧಿಯನ್ನು ಉಂಟು ಮಾಡು, ಅನೇಕ ಕಷ್ಟ ತೊಂದರೆ ತಾಪತ್ರಗಳಿಗೆಲ್ಲ ಪರಿಹಾರ ಮಾಡಿ ನೀನು ಅನುಗ್ರಹ ಮಾಡು ಎಂಬುದನ್ನು ಕೂಡ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ 1ನೇ ಪಾದ ನೋಡಿ, 16ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗಾಗಿ 16ನೇ ತಾರೀಕಿಗೆ ನಿಮ್ಮೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕೈಲಾದ ಮಟ್ಟಿಗೆ ನೀವು ಭಗವಂತನ ಪ್ರಾರ್ಥನೆ ನಮಸ್ಕಾರ ಮಾಡ್ತಾ ಈಶ್ವರನಿಗೆ ಪೂಜೆ ನಮಸ್ಕಾರ ಅಥವಾ ರುದ್ರಾಭಿಷೇಕ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಇದಿಷ್ಟು ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಡಿ. ಆ ಭಗವಂತನ ಅನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.